ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನವೋದಯ ಸೈನಿಕ್ ಮುರಾರ್ಜಿ HYT ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಈ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಯಾವುದು ಟಾಪಿಕ್ ಅಂತ ಹೇಳಿದ್ರೆ ಆಡ್ ಮೆನ್ ಔಟ್, ಗುಂಪಿಗೆ ಸೇರದ ಪದ ಆರ್ ಚಿತ್ರ. ಓಕೆನಾ? ಈ ಟಾಪಿಕ್ನ ಡಿಸ್ಕಸ್ ಮಾಡೋಣ ಇವತ್ತು. ನಿನ್ನೆ ನವೋದಯದು 6th ಆಗಿರ್ಬೋದು 9th ಆಗಿರ್ಬೋದು ಎಕ್ಸಾಮ್ ಪ್ಯಾಟ್ರನ್ ನೋಡಿದ್ದೀವಿ ಹಾಗೂ ಎಕ್ಸಾಮ್ ಸಿಲೆಬಸ್ ನೋಡಿದ್ದೀವಿ ಏನೇನು ಅಂತ. ಇವತ್ತು ಮೆಂಟಲ್ ಎಬಿಲಿಟಿಲಿ ಮಾನಸಿಕ ಸಾಮರ್ಥ್ಯ ರೀಸನಿಂಗ್ ಟಾಪಿಕ್ನ ಪಿಕ್ ಮಾಡಿದ್ದೀವಿ. ಆಡ್ ಮೆನ್ ಔಟ್. ನಾವು ಇವತ್ತು ಕ್ಲಿಯರ್ ಕ್ಲಾಸ್ಗಳನ್ನು ಒಂದು ನೋಟ್ಬುಕ್ಕು ಒಂದು ಪೆನ್ನು ಇಟ್ಕೊಂಡು ಕುತ್ಕೊಳ್ಳಿ. ಕ್ಲಾಸು ಬ್ಯೂಟಿಫುಲ್ ಆಗಿರುತ್ತೆ. ಬ್ಯೂಟಿಫುಲ್ ಆಗಿರೋದಕ್ಕಿಂತ ನಾವು ಇದರಲ್ಲಿ 50 ಔಟ್ ಆಫ್ 50 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಯಾವಾಗ ನಾನು HYT ಕ್ಲಾಸ್ ಅಂತ ಹೇಳ್ತಿದ್ನಲ್ಲ, ಬನ್ನಿ ಇವಾಗ HYT ಕ್ಲಾಸ್ ಅಂದರೆ ಏನು ಅಂತಲೇ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಇವತ್ತು ನಾವು ಆಡ್ ಮೆನ್ ಔಟ್, ಗುಂಪಿಗೆ ಸೇರದ ಪದ ಆರ್ ಚಿತ್ರ. 4 ಕ್ವಶನ್ ಕೇಳ್ತಾರೆ ಪ್ರತಿ ಸಲಿನೂ. 2025 4 ಕ್ವಶನ್ ಕೇಳಿದ್ದಾರೆ, 2024 4 ಕ್ವಶನ್ ಕೇಳಿದ್ದಾರೆ, ಹಾಗೆ 2023 4 ಕ್ವಶನ್ ಕೇಳಿದ್ದಾರೆ. ಓಕೆ, ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಲ್ಲ, ಆಗ ನಾವು 2 ಸ್ಟೆಪ್ಸು ಎಕ್ಸಾಮ್ಗೆ ಮುಂದೆ ಇರ್ತೀವಿ. 100% ಎಕ್ಸಾಮ್ ಬೇಗ ಕ್ಲಿಯರ್ ಮಾಡ್ಬೋದು. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಡೈರೆಕ್ಷನ್ಸ್ ಕ್ವಶನ್ ಯಾವ ಥರ ಕ್ವಶನ್ ಕೇಳಿದ್ದಾರೆ ನಾನು ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಲ್ಲೂ ಹೇಳ್ತೀನಿ. ಇನ್ ದ ಗಿವನ್ ಕ್ವಶನ್ಸ್ 4 ಫಿಗರ್ಸ್. ಒಂದು ಕ್ವಶನ್ ಕೊಟ್ಟಿರ್ತಾರೆ, 4 ಚಿತ್ರ ಇರುತ್ತೆ. ಆ ಚಿತ್ರದ್ದು ABC and D ಹ್ಯಾವ್ ಬೀನ್ ಗಿವನ್ ಇನ್ ಈಚ್ ಕ್ವಶನ್. ಎಲ್ಲ ಪ್ರತಿಯೊಂದು ಕ್ವಶನಲ್ಲಿ ABCD ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಆಫ್ ದಿಸ್ 4 ಫಿಗರ್ಸ್, ಈ 4 ಚಿತ್ರ ಇರುತ್ತಲ್ಲ, 4 ಫಿಗರ್ಸ್ 3 ಫಿಗರ್ಸ್ ಆರ್ ಸಿಮಿಲರ್ ಇನ್ ಸಮ್ ವೇ. 3 ಚಿತ್ರ ಬಂದು ಒಂದೇ ಥರ ಇರುತ್ತೆ, ಸಿಮಿಲರ್ ಆಗಿರುತ್ತೆ. 3 ಚಿತ್ರ ಬಂದು ಒಂದೇ ಥರ ಇರುತ್ತೆ, ಒಂದು ಮಾತ್ರ ಬಂದು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ 1 ಫಿಗರ್ ಈಸ್ ಡಿಫ್ರೆಂಟ್. ಸೆಲೆಕ್ಟ್ ದ ಫಿಗರ್ ವಿಚ್ ಇಸ್ ಡಿಫ್ರೆಂಟ್. ಸಿಂಪಲ್ಲು ಇಷ್ಟೇ. ಗುಂಪಿಗೆ ಸೇರದ ಚಿತ್ರ 4 ಚಿತ್ರ ಕೊಟ್ಟಿರ್ತಾರೆ. 4 ಚಿತ್ರದಲ್ಲಿ 3 ಚಿತ್ರ ಒಂದೇ ಥರ ಇರ್ತದೆ, ಒಂದು ಚಿತ್ರ ಮಾತ್ರ ಬೇರೆ ಥರ ಇರುತ್ತೆ. ಓಕೆನಾ? ಯಾವುದು ಬೇರೆ ಥರ ಚಿತ್ರ ಇರುತ್ತಲ್ಲ ಅದೇ ಉತ್ತರ. ಓಕೆನಾ? ಬನ್ನಿ ಈಗ ಸಾಲ್ವ್ ಮಾಡೋಣ. ಇವಾಗ ಇದು ಫಸ್ಟ್ ಒಂದು ನೋಡ್ತಿದ್ದೀರಾ ಅಲ್ವಾ ನೀವು? ನೋಡಿ, ಇದು ABCD. ಓಕೆನಾ? ಇದರಲ್ಲಿ ನಮಗೆ ಆನ್ಸರ್ ಬಂದು C. ಓಕೆನಾ? ಆಲ್ ದ ಫಿಗರ್ಸ್ ಆರ್ ಕ್ಲೋಸ್ಡ್ ಫಿಗರ್ಸ್. ನೋಡಿ, ಇದು ಕ್ಲೋಸ್ ಫಿಗರ್ ಇದೆ, ನೋಡ್ರಿ ಕ್ಲೋಸ್ ಫಿಗರ್ ಇದೆ. B ಫಿಗರ್ ನೋಡಿ, ಇದು ಕ್ಲೋಸ್ ಫಿಗರ್ ಇದೆಯಾ? D ಫಿಗರ್ ನೋಡಿ, ಇದು ಕ್ಲೋಸ್ ಫಿಗರ್ ಇದೆಯಾ? ಓಕೆ, A ಕ್ಲೋಸ್ ಫಿಗರ್, B ಕ್ಲೋಸ್ ಫಿಗರ್, D ಕ್ಲೋಸ್ ಫಿಗರ್, C ಕ್ಲೋಸ್ ಫಿಗರ್ ಅಲ್ಲ. ನೋಡಿ, ಇದು ಫಿಗರ್ ಈ ಥರ ಇದೆ, ಅದಕ್ಕೆ C ಉತ್ತರ. ಇಷ್ಟೇ. 4 ಫಿಗರ್ಸ್ ಕೊಟ್ಟಿರ್ತಾರೆ, 4 ಚಿತ್ರಗಳು ಕೊಟ್ಟಿರ್ತಾರೆ. ಈ 4 ಚಿತ್ರಗಳಲ್ಲಿ 3 ಚಿತ್ರ ಒಂದೇ ಥರ ಇರುತ್ತೆ, ಹಾಗೆ ಒಂದು ಚಿತ್ರ ಡಿಫ್ರೆಂಟ್ ಬೇರೆ ಥರ ಇರುತ್ತೆ. ಹಂಗಾಗಿ ಯಾವುದು ಬೇರೆ ಥರ ಇರುತ್ತಲ್ವಾ ಅದೇ ಆನ್ಸರ್. ನಾವು ಈ ಟಾಪಿಕಲ್ಲಿ 4 ಕ್ವಶನ್ ಕೇಳ್ತಾರೆ, 4 ಕ್ವಶನ್ ಕೇಳ್ತಾರೆ. ನಾವು 4 ತೆಗಿಬೇಕು. ಇದರಲ್ಲಿ ಒಂದೇ 1 ಮಾರ್ಕ್ಸ್ ಕೂಡ ಕಮ್ಮಿ ಆಗಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇವಾಗ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಎಲ್ ಏನಂತ ಕೊಟ್ಟಿದ್ದಾರೆ? RUN ರನ್. ಓಕೆನಾ? ಅದ್ಲು ಬದಲು ಮಾಡಿಕೊಟ್ಟಿದ್ದಾರೆ ನೋಡಿ, B ಅಲ್ಲಿ RUN ರನ್. ಆಯ್ತಾ? ಇಲ್ಲೂ ನೆಕ್ಸ್ಟು C ನೋಡೋಣ. ಇಲ್ಲೇನೋ ಬೇರೆ ಕೊಟ್ಟಿದ್ದಾರಲ್ವಾ, KNU ಅಂತ ಕೊಟ್ಟಿದ್ದಾರೆ, ಇದು ಡೌಟ್ ನೋಡೋಣ. ಓಕೆ, ನೆಕ್ಸ್ಟ್ D ನೋಡಿ, RUN. ಇಲ್ಲೂ ಸಿಮಿಲರ್ ಆಗಿದೆ. A ಸಿಮಿಲರ್ ಆಗಿದೆ, B ಸಿಮಿಲರ್ ಆಗಿದೆ, Dನೂ ಸಿಮಿಲರ್ ಆಗಿದೆ. ಆನ್ಸರ್ ಬಂದು C. ನೋಡಿ, NKU ಅಂತ ಇದೆ, ಇಲ್ಲೆಲ್ಲ RUN ಅಂತಲೇ ಇದೆ. UNR ಅಂತ ನೋಡಿ, RUN ಅಂತಲೇ ಹೇಳ್ಬೋದು ಇದನ್ನು. ನೆಕ್ಸ್ಟ್ D ನೋಡಿ, RNU ಅಂತ ಇದೆ, ಇದನ್ನು RUN ಅಂತಲೂ ಹೇಳ್ಬೋದು. ಮಿಕ್ಸಾಗಿ ಕೊಟ್ಟಿದ್ರು ಬಟ್ ಒಂದೇ ಥರ ಇದೆ. ಇಲ್ಲಿ ಮಿಕ್ಸಾಗಿ ಕೊಟ್ಟಿದ್ದಾರೆ, R ಬದಲು K ಕೊಟ್ಟಿದ್ದಾರೆ, ಹಂಗಾಗಿ ಇದೇ ಆನ್ಸರು. ನೆಕ್ಸ್ಟ್ ನೋಡೋಣ ಬನ್ನಿ. ಸನ್ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್. ಇದೆಲ್ಲ ರಿಪೀಟ್ ಆಗಿರೋಂಥ ಕ್ವಶನ್ಗಳು. ನೀವು ಇದನ್ನು ಸಾಲ್ವ್ ಮಾಡಿ 100% ಈ ಟಾಪಿಕಲ್ಲಿ ನೀವು 4 ಔಟ್ ಆಫ್ 4 ತೆಗಿತೀರಾ. ಓಕೆನಾ? ನೋಡಿ, ಸನ್, SUN ಸನ್. ಓಕೆನಾ? ನೆಕ್ಸ್ಟ್ B ನೋಡೋಣ ಬನ್ನಿ. ನೋಡಿ, NUS ಇದು ಕರೆಕ್ಟ್ ಆಗಿದೆ. ನೋಡಿ, SUN ಅಂತ ಹೇಳಿ ಅದ್ರ ಬದಲು ಕೊಟ್ಟಿದ್ದಾರೆ, ಪರವಾಗಿಲ್ಲ. ಬಟ್ SUN ಅಂತ ಇದೆಯಾ ಲೆಟರ್ಸು? ಓಕೆ, ನೆಕ್ಸ್ಟ್ C ನೋಡೋಣ ಬನ್ನಿ. SNO ಅಂತ ಇದೆ. ನೋಡಿ, ಇಲ್ಲಿ ವ್ಯತ್ಯಾಸ ಕಾಣ್ತಿದೆ. D ನೋಡಿ, UNS SUN ಕರೆಕ್ಟ್ ಆಗಿದೆ. ಇದನ್ನು C ಆನ್ಸರ್ ಬಂದು. ನೋಡಿ, ಇಲ್ಲಿ SO ಇದೆ, N ಇದೆ, ಇಲ್ಲಿ U ಬದಲು O ಇದೆ, ಹಂಗಾಗಿ C ಆನ್ಸರ್. ಎಷ್ಟು ಕ್ವಶನ್ ನೋಡಿದ್ವಿ ನಾವೀಗ? 1ನೇ ಕ್ವಶನ್ ನೋಡಿದ್ವಿ, 2ನೇ ಕ್ವಶನ್ ನೋಡಿದ್ವಿ, 3ನೇ ಕ್ವಶನ್ ನೋಡಿದ್ವಿ. ಓಕೆ, ಇವಾಗ ನಾವು 4th ಕ್ವಶನ್ ನೋಡೋಣ ಬನ್ನಿ. 4th ಕ್ವಶನಲ್ಲಿ ಏನು ಕೇಳಿದ್ದಾರೆ? ಚಿತ್ರ ನೋಡ್ಬೇಕು ನೀವು. ಚಿತ್ರ ನೋಡಿ, ಯಾವ್ದು ಆನ್ಸರ್ ನೀವು ಹೇಳ್ಬೋದಾ? ಗೆಸ್ ಮಾಡ್ಬೋದಾ? ಗೆಸ್ ಮಾಡಿ ನೋಡೋಣ. ನೋಡಿ,
ಈ ಫಿಗರು ಟ್ರಯಾಂಗಲ್ ಇದೆ ಇಲ್ಲಿ ನೋಡಿ, ಈ ಫಿಗರ್ ಒಂದೇ ಥರ ಇದೆ, ಈ ಡಯಾಗ್ರಾಮ್ ಒಂದೇ ಥರ ಇದೆ ನೋಡಿ, ಈ ಡಯಾಗ್ರಾಮ್ ಕೂಡ ಒಂದೇ ಥರ ಇದೆ. ಡಿ ನೋಡಿ, ಡಿ ಡಯಾಗ್ರಾಮ್ ಕೂಡ ಒಂದೇ ಥರ ಇದೆ ನೋಡಿ. ಬಟ್ ಸಿ ನೋಡಿ, ಇದೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇದೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಹಂಗಾಗಿ ಸಿ ಆಪ್ಷನ್ ಎಲ್ಲ ಸಿಮಿಲರ್ ಆಗಿದೆ. ಇನ್ ಆಲ್ ಅದರ್ ಬೋತ್ ಡಿಸೈನ್ಸ್ ಆರ್ ಸೇಮ್. ನೋಡಿ, ಇದು ಒಂದೇ ಥರ ಡಯಾಗ್ರಾಮು, ಇದು ಒಂದೇ ಥರ ಡಯಾಗ್ರಾಮು, ಡಿನೂ ಒಂದೇ ಥರ ಡಯಾಗ್ರಾಮು, ಸಿ ಮಾತ್ರ ಡಿಫ್ರೆಂಟ್ ಡಯಾಗ್ರಾಮ್. ಸರಿನಾ? ಹಂಗಾಗಿ ಸಿ ಆನ್ಸರು. ಕ್ವಶನ್ ಏನು ಕೇಳಿರೋದು, 4 ಡಯಾಗ್ರಾಮ್ ಕೊಟ್ಟಿರ್ತಾರೆ, 4 ಡಯಾಗ್ರಾಮಲ್ಲಿ 3 ಒಂದೇ ಥರ ಇರಬೇಕು, 3 ಒಂದೇ ಥರ ಇರಬೇಕು, ಒಂದು ಸಿಮಿಲರ್ ಆಗಿರ್ತದೆ. ಯಾವುದು ಸಿಮಿಲರ್ ಆಗಿರುತ್ತೋ ಅದೇ ಆನ್ಸರು. ನೋಡಿ, ಇದು ಸಿಮಿಲರ್ ಆಗಿದೆ. ಓಕೆನಾ? ಹಂಗಾಗಿ ಸಿ ಆಪ್ಷನ್, ಸಿ ಕರೆಕ್ಟ್. ನೆಕ್ಸ್ಟ್ ನೋಡಿ, 4th. ಇವಾಗ 5th ನೋಡೋಣ. ಇದು 5th ನೋಡಿ, ಏನು ವ್ಯತ್ಯಾಸ ಇದೆ ನೋಡಿ. ಎ ನೋಡಿ, ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಒಳಗಡೆ ಒಂದು ಡಾಟ್ ಇದೆ, ಈಚೆ ಒಂದು ಡಾಟ್ ಇದೆ. ಬಿ ನೋಡಿ, ಟ್ರಯಾಂಗಲ್ ಒಳಗಡೆ ಒಂದೇ ಡಾಟ್ ಇರೋದು. ಸಿ ನೋಡಿ, ಇವಾಗ ಟ್ರಯಾಂಗಲ್ ಒಳಗಡೆ ಒಂದು ಡಾಟ್ ಇದೆ, ಈಚೆ ಕಡೆ ಒಂದು ಡಾಟ್ ಇದೆ. ಡಿ ನೋಡಿ, ಟ್ರಯಾಂಗಲ್ ಒಳಗಡೆ ಒಂದು ಡಾಟ್ ಇದೆ, ಈಚೆ ಒಂದು ಡಾಟ್ ಇದೆ. ಆನ್ಸರ್ ಬಂದು ಬಿ. ಯಾಕೆ ಹೇಳಿ ಬಿ? ಟ್ರಯಾಂಗಲಲ್ಲಿ ಒಳಗಡೆ ಒಂದೇ ಡಾಟ್ ಇರೋದು, ಈಚೆ ಕಡೆ ಡಾಟ್ ಇಲ್ಲ. ಓಕೆನಾ? 5th, ಆಲ್ ಅದರ್ ಫಿಗರ್ಸ್ ದೇರ್ ಈಸ್ 2 ಬ್ಲ್ಯಾಕ್ ಡಾಟ್. ಎಲ್ಲ ಫಿಗರ್ಸಲ್ಲೂ 2 ಡಾಟ್ ಇದೆ, ಬಟ್ ಬಿ ಅಲ್ಲಿ ಮಾತ್ರ ಒಂದೇ ಡಾಟ್ ಇದೆ. ಅದಕ್ಕಾಗಿ ಬಿ ಕರೆಕ್ಟ್ ಆಗಿರೋ ಉತ್ತರ. ಯಾಕಂದ್ರೆ ಡಿಫ್ರೆಂಟ್ ಇದೆ, ಎಲ್ಲ ಸಿಮಿಲರ್ ಆಗಿದೆ, ಬಿ ಮಾತ್ರ ಡಿಫ್ರೆಂಟ್ ಆಗಿದೆ. ಓಕೆ, ಆಯಿತು. 5 ಕ್ವಶನ್ಸ್ ನೋಡಿದ್ವಿ. ಈಗ ನಿಮಗೊಂದು ಕ್ಲಾರಿಟಿ ಬಂದಿರುತ್ತೆ. ಇವಾಗ 6th ಕ್ವಶನ್ ನೋಡೋಣ ಬನ್ನಿ. 6th ಕ್ವಶನ್ ನೋಡಿದ್ರೆ ಇದು ರಿಪೀಟೆಡ್ ಕ್ವಶನ್. ಇದು 2024 ಕೇಳಿರೋ ಅಂತ ಒಂದು ಕ್ವಶನ್. ಇದೇ HYT ಕ್ಲಾಸ್. HYT ಕ್ಲಾಸ್ ಅಂದರೆ ಏನು ಹೇಳಿ? ಹೈ ಹೀಲ್ಡಿಂಗ್ ಟಾಪಿಕ್ಸ್. ಯಾವುದು ರಿಪೀಟೆಡ್ ಆಗಿರ್ತದಲ್ಲ ಕ್ವಶನ್ಸು, ಅದನ್ನು ನಾವು ಫೋಕಸ್ ಮಾಡೋದಿದ್ರೆ ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡ್ತೀವಿ. ಓಕೆನಾ? ಬನ್ನಿ 6th ನೋಡೋಣ ಬನ್ನಿ. ಆನ್ಸರ್ ಹೇಳ್ಬೋದಾ ನೀವೇ? ನೋಡಿ, ಎಗೆ ನೀಟಾಗಿ ಚೌಕಾಕಾರದಲ್ಲಿ ಬಾಕ್ಸ್ ಇದೆ, ನೀಟಾಗಿ ಡಿವೈಡ್ ಮಾಡಿದ್ದಾರೆ, 4 ಬಾಕ್ಸ್ ಥರ ನೀಟಾಗಿ ಡಿವೈಡ್ ಮಾಡಿದ್ದಾರೆ. ಸಿಗೆ ನೋಡಿ, ಸೇಮ್ ಹಂಗೆ ನೀಟಾಗಿ ಡಿವೈಡ್ ಆಗಿದೆ, ಈಕ್ವಲಾಗಿ ಡಿವೈಡ್ ಆಗಿದೆ. ಡಿ ನೋಡಿ, ಈಕ್ವಲಾಗಿ 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 ಇವೆಲ್ಲ ಸಿಮಿಲರ್ ಆಗಿದೆ ತಾನೆ. ಬಟ್ ಬಿ ನೋಡಿ, 1 2 3 4 5 6 7 8 ಬಾಕ್ಸಸ್ ಇದೆ. ಎಗೆ 4, ಸಿಗೆ 4, ಡಿಗೆ 4, ಬಟ್ ಬಿಗೆ 8 ಬಾಕ್ಸಸ್ ಇದೆ. ಹಂಗಾಗಿ ಬಿ ಆನ್ಸರ್. ಇಷ್ಟೇ ಇದೆ ಹೀಲ್ಡಿಂಗ್ ಟಾಪಿಕ್ಸು. ಯಾವುದು ಎಕ್ಸಾಮ್ ಕೊಡ್ತಾರೋ ನಾವು ಅಂಥ ಟಾಪಿಕ್ಸ್ನ ಓದಿ ಬೇಗ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕು. ನಾವು ಒಟ್ಟಿನಲ್ಲಿ ನವೋದಯಕ್ಕೆ ಸೇರ್ಕೋಬೇಕಷ್ಟೇ. ಓಕೆನಾ? ಹೈ ಹೀಲ್ಡಿಂಗ್ ಟಾಪಿಕ್ಸ್ನ ಕಾನ್ಸಂಟ್ರೇಷನ್ ಇಟ್ಟು ಕಲೀರಿ. ಒಂದು ಕಿಂಗ್ ಸೈಜ್ ಬುಕ್ ಇಟ್ಕೊಂಡಿರಿ. ನಾನು ಏನು ಹೇಳ್ತೀನೋ ನೀಟಾಗಿ ಚಿತ್ರನ ಬಿಡಿಸ್ಕೊಳ್ಳಿ, ಬರೀರಿ, ಪ್ರಾಕ್ಟೀಸ್ ಮಾಡಿರಿ. ಬೇಗ ನವೋದಯ, ಸೈನಿಕ್, ಮುರಾರ್ಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸ್ರಿ. ಓಕೆನಾ? ಡಿ ಇದಕ್ಕೆ ಉತ್ತರ ಬಂದು ಬಿ ಕರೆಕ್ಟ್ ಉತ್ತರ. ಓಕೆನಾ? ನೆಕ್ಸ್ಟ್ ಕ್ವಶನ್ 7th ಕ್ವಶನ್ ನೋಡೋಣ ಬನ್ನಿ. 7th ಕ್ವಶನ್ ನೋಡೋಣ. 7th ಕ್ವಶನ್ನು 2024 ಕೇಳಿರೋ ಅಂತ ಒಂದು ಕ್ವಶನ್. ಇದೇ ಹೈ ಹೀಲ್ಡಿಂಗ್ ಟಾಪಿಕ್ಸ್. ನೀವು ಇವನ್ನ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಇಟ್ಟು ಫಿಗರ್ನ ನೀವು ಒಂದು ಬುಕ್ಕಲ್ಲಿ ಬರ್ಕೊಳ್ರಿ, ಡಯಾಗ್ರಾಮ್ನ ನೀಟಾಗಿ ಬರ್ಕೊಳ್ರಿ ಬುಕ್ಕಲ್ಲಿ. ಇದೆಲ್ಲ ಹೈ ಹೀಲ್ಡಿಂಗ್ ಟಾಪಿಕ್ಸು ಕರೆಕ್ಟಾಗಿ ಓದ್ಕೊಳ್ರಿ. ನೋಡ್ರಿ, ಇಲ್ಲಿ ಏನು ವ್ಯತ್ಯಾಸ? ಇಷ್ಟೇ ಸಿಂಪಲ್ಲು. 4 ಡಯಾಗ್ರಾಮ್ ಇದೆ. ಇಲ್ಲಿ 3 ಸೇಮ್ ಇರುತ್ತೆ, ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾವುದು ಡಿಫ್ರೆಂಟ್ ಆಗಿರುತ್ತೋ ಅದೇ ನಿಮ್ಮ ಉತ್ತರ. ಇಲ್ಲಿ ನೋಡಿ ಬನ್ನಿ, ಇಲ್ಲೆಲ್ಲ ಸ್ಟ್ರೈಟ್ ಲೈನ್ ಇದೆ. ಓಕೆ, ಏನು ಡಿಫ್ರೆನ್ಸ್ ಇದೆ ನೋಡೋಣ. ಓಕೆ, ಇದೊಂಥರ ಟೆಕ್ನಿಕ್ ಇದೆ ನೋಡ್ರಿ. ಇಲ್ಲಿ 1 2 3 4 5 6 ಲೈನ್ಸ್ಗಳನ್ನ ಕೌಂಟ್ ಮಾಡಿರಿ. ಇಲ್ಲಿ 1 2 3 4 5 6 1 2 3 4 1 2 3 4 5 1 2 3 4 5 6 7 8 ಏನು ಗೊತ್ತಾಯ್ತು ನಿಮ್ಗೆ? ಇದರಲ್ಲಿ ಏನು ಗೊತ್ತಾಯ್ತು ಹೇಳಿ ನಿಮಗೆ? ನೋಡಿ, 7th ವರ್ಟಿಕಲ್ಲು ಆರಿಜಾಂಟಲ್ ಲೈನ್ಸ್ ಬಂದು ಈಕ್ವಲ್ ಆಗಿದೆ, ಬಟ್ ಒಂದು ಕಡೆ ಮಾತ್ರ ಡಿಫ್ರೆಂಟ್ ಆಗಿದೆ. ನೋಡಿ, ಎ ಯಲ್ಲೂ ವರ್ಟಿಕಲ್ ಆರಿಜಾಂಟಲ್ ಲೈನು 2 3 3 ಇದೆ, ಬಿ ಯಲ್ಲೂ 2 2 ಇದೆ. ನೋಡಿ, ಇದರಲ್ಲಿ 3 ಲೈನ್ಸ್, ಬಿ ಯಲ್ಲಿ 2 ಲೈನ್ಸ್ 2 ಲೈನ್ಸ್, ಸಿ ಯಲ್ಲಿ 3 ಲೈನ್ಸ್ 2 ಲೈನ್ಸ್, ಡಿ ಯಲ್ಲಿ 1 2 3 4 ಲೈನ್ಸ್ 4 ಲೈನ್ಸ್. ಓಕೆನಾ? ಇಲ್ಲಿ ಯಾವ್ದು ಆನ್ಸರ್ ಬಂತು? ಯಾವುದು ಸಿಮಿಲರ್ ಆಗಿಲ್ಲ? ಸಿ ಸಿಮಿಲರ್ ಆಗಿಲ್ಲ. ಹಾಗಾಗಿ ಸಿ ಉತ್ತರ. ಇದೇ ಹೈ ಹೀಲ್ಡಿಂಗ್ ಟಾಪಿಕ್ಸ್. ನಾವು ಯಾವುದು ಎಲ್ಲಿಂದನೂ ಎತ್ಕೊಂಡಿಲ್ಲ. ಇದನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಫೋಕಸ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ಗೆ ಯಾವ್ದು ಕೊಡ್ಬೋದು ಅಂತ ನಾವು ಆ ಉದ್ದೇಶದಿಂದ ಇದರ ಹೈ ಹೀಲ್ಡಿಂಗ್ ಟಾಪಿಕ್ಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ವಿಡಿಯೋ ನೋಡಬೇಕು. ಪ್ರತಿಯೊಬ್ಬರು ವಿಡಿಯೋ ನೋಡಿದ್ರೆ 100% ಇದಕ್ಕೆ ನವೋದಯಗೆ ನೀವು ಈ ಸಲ ಸೆಲೆಕ್ಟ್ ಆಗೇ ಆಗ್ತೀರಾ. ಓಕೆನಾ? ನೆಕ್ಸ್ಟು 8th ಕ್ವಶನ್ ನೋಡೋಣ ಬನ್ನಿ. ನೀವು ನೋಡಬೇಕು 8th ಕ್ವಶನ್ನು ಉತ್ತರ ಕೊಡಿ. 8ನೇ ಕ್ವಶನ್ ಏನು ಅಂತ ಆರಾಮಾಗಿ ಕಂಡುಹಿಡಿಬೋದು ನೀವೇನೆ, ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿ ಬೇಗ. ಆನ್ಲೈನ್ ಸ್ಟೂಡೆಂಟ್ಸ್
ನೋಡೋಣ ಬನ್ನಿ. ನೋಡಿ ಇದು ಡಯಾಗ್ರಾಮ್ ನೋಡಿ, ಆ್ಯರೋ ಮಾರ್ಕ್ ಇದೆ, ಕರೆಕ್ಟಾಗಿದೆ ನೋಡಿ, ಆ್ಯರೋ ಮಾರ್ಕ್ ಕರೆಕ್ಟಾಗಿದೆ, ಇಲ್ಲೂ ಆ್ಯರೋ ಮಾರ್ಕ್ ಇದೆ, ಲೈನ್ ಇದೆ, ಇಲ್ಲೊಂದು ಡಾಟ್ಸು, ಇಲ್ಲೊಂದಿದೆ, ಅಕ್ಕಪಕ್ಕನೇ ಇದೆ ಡಾಟ್ಸು, ಇಲ್ಲೂ ನೋಡಿ ಆ್ಯರೋ ಮಾರ್ಕ್ ಸೇಮ್, ಕೆಳಗಡೆ ಆ್ಯರೋ ಮಾರ್ಕ್ ಸೇಮ್ ಇದೆ. ನೆಕ್ಸ್ಟ್ ಇಲ್ಲೊಂದು ಲೈನ್ ಇದೆ, ಕೆಳಗಡೆ ಡಾಟ್, ಇಲ್ಲೂ ಡಾಟ್ ಎಲ್ಲ ಸಿಮಿಲರ್ ಆಗಿದೆ. ನೆಕ್ಸ್ಟ್ ಡಿ ನೋಡೋಣ ಬನ್ನಿ, ಆ್ಯರೋ ಮಾರ್ಕ್ ಇದೆ, ಇಲ್ಲೂ ಕೆಳಗಡೆ ಒಂದು ಆ್ಯರೋ ಮಾರ್ಕ್ ಇದೆ, ಲೈನ್ ಇದೆ, ಡಾಟ್ ಓಕೆ, ಪಕ್ಕನ ಮೇಲೆ ಕೆಳಗಡೆ ಇದೆ, ಅದೇ ಈಕ್ವಲ್ ಆಗಿದೆ. ಓಕೆ, ನೆಕ್ಸ್ಟ್ ಸಿ ನೋಡೋಣ ಬನ್ನಿ. ಸಿ ನೋಡಿ, ಮೇಲೂ ಆ್ಯರೋ ಮಾರ್ಕ್ ಇದೆ, ಕೆಳಗಡೆನೂ ಆ್ಯರೋ ಮಾರ್ಕ್ ಇದೆ, ನೆಕ್ಸ್ಟ್ ಸೆಂಟ್ರಲ್ ಲೈನ್ ಇದೆ, ಬಟ್ ಇಲ್ಲೊಂದು ಡಾಟ್ ಇದೆ, ಎಲ್ಲ ನೋಡಿ ಡಾಟ್ಸ್ ನೋಡಿ, ಇದು ಡಯಾಗ್ನಲಲ್ಲಿ ಇದೆ. ಓಕೆನಾ, ಹಂಗಾಗಿ ಸಿ ಉತ್ತರ. ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಡಾಟ್ಸ್ ನೋಡಿ, ಇಲ್ಲೊಂದು ಡಾಟು ಅಕ್ಕಪಕ್ಕನೇ ಇದೆ, ಇದು ನೋಡಿ, ಇಲ್ಲೂ ನೋಡಿ, ಬಟ್ ಇಲ್ಲಿ ನೋಡಿ ಮೇಲೊಂದು ಕೆಳಗಡೆ ಒಂದು, ಆನ್ಸರು ಸಿ. ಓಕೆನಾ, ನೆಕ್ಸ್ಟು ನೋಡಿ, ಇದು 2017 ಕೇಳಿರೋ ಅಂಥ ಕ್ವಶನ್ ನವೋದಯಗೆ. ಓಕೆನಾ, ಫೋಕಸ್ ಮಾಡಿಬಿಟ್ಟು ಹೋದ್ರಿ ಎಲ್ಲರೂ. ಓಕೆ, 9th ಬೇಗ ಆನ್ಲೈನ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ. ಓಕೆ, ಇವಾಗ ನೋಡಿ, ಗುಡ್. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ABCD 4 ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫಿಗರ್ಸ್ ನೋಡಿ, ಫಿಗರ್ಸ್ ಡಿಫ್ರೆನ್ಸ್ ಆಗಿದೆ, ಏನೆಲ್ಲ ಫಿಗರ್ಸ್ ಇದೆ ಅಂತ ಹೇಳ್ಬೋದು ನೀವು. ಬಟ್ ನೋಡಿ ಇಲ್ಲಿ 1 2 3 4 ನೋಡಿದ್ರೆ ಈ ಡಯಾಗ್ರಾಮು 4 ಸ್ಟ್ರೈಟ್ ಲೈನ್ಸ್ ಇದೆ. ಬಿಗ್ ನೋಡ್ರಿ 1 2 3 4 ಸೇಮಾ. ಸಿಗ್ ನೋಡಿ 1 2 3 4 ಸೇಮಾ. ಬಟ್ ಡಿಗ್ ನೋಡಿ 1 2 3 ಇಲ್ಲೆಲ್ಲ 4 ಸ್ಟ್ರೈಟ್ ಲೈನ್ ಇದೆ, 4, ಬಟ್ ಇಲ್ಲಿ 3 ಸ್ಟ್ರೈಟ್ ಲೈನ್ ಇದೆ, ಹಂಗಾಗಿ ಡಿ ಆನ್ಸರ್. ಓಕೆ, ನೆಕ್ಸ್ಟು 10th ನೀಟಾಗಿ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿರಿ ಡಯಾಗ್ರಾಮ್ಗಳನ್ನ. 100% ಇದಕ್ಕೆ ನೀವು 4 ಔಟ್ ಆಫ್ 4 ತೆಗಿಲೇಬೇಕು. ಇಲ್ಲಿ ಈಸಿ ಟಾಪಿಕ್ಸ್, ಇದು ಈಸಿ ಟಾಪಿಕ್ಸ್ ನಾವು ಯಾವತ್ತು ತಪ್ಪು ಮಾಡಬಾರ್ದು. ಓಕೆನಾ, ಪ್ರಾಕ್ಟೀಸ್ ಮಾಡಿ. ಓಕೆ, ನೋಡಿರಿ ಇಲ್ಲಿ ಡಯಾಗ್ರಾಮ್ ನೋಡ್ಕೊಳ್ಳಿ, ಡಯಾಗ್ರಾಮ್ ನೋಡಿ. ಓಕೆ, ಡಿ ಉತ್ತರ ಕರೆಕ್ಟ್. ಡಿ ಉತ್ತರ ಹೆಂಗೆ ಡಿ ಉತ್ತರ ಅಂತ ಹೇಳ್ತೀನಿ ನೋಡಿ. ಒಂದು ಸರ್ಕಲ್ ಇದೆ, ಓಕೆ, ಸೆಂಟ್ರಲ್ಲಿ ಆಫ್ ಲೈನ್ ಇದೆ, ಭಾಗ ಆಗಿದೆ, ಮೇಲ್ಗಡೆಯಿಂದ ಒಂದು ಲೈನ್ ಬಂದಿದೆ ಹಿಂಗೆ ನೋಡಿ. ಓಕೆ, ಇದು ಸೇಮ್ ಸಿಮಿಲರ್ ಆಗಿದೆ, ಇದು ಸಿಮಿಲರ್ ಆಗಿದೆ, ಬಟ್ ಇಲ್ಲಿ ನೀಟಾಗಿ ಡಿವೈಡ್ ಮಾಡಿದ್ದಾರೆ ಸರ್ಕಲ್. ಓಕೆ ನೋಡಿ, ಇಲ್ಲಿ 3 ಡಯಾಗ್ರಾಮ್ಸ್ ಒಂಥರ ಇದೆ. ಓಕೆನಾ, ಇದೇ ಡಯಾಗ್ರಾಮ್ ಒಂಥರ ಇದೆ, ಹಂಗಾಗಿ ಡಿ ಕರೆಕ್ಟ್ ಆಗಿರೋ ಉತ್ತರ. ಓಕೆನಾ, ನೋಡಿ ಈ ಡಯಾಗ್ರಾಮೇ ಒಂಥರ ಇದೆ, 3 ಡಯಾಗ್ರಾಮ್ ಒಂಥರ ಸಿಮಿಲರ್ ಆಗಿದೆ, ಬಟ್ ಡಿ ಡಯಾಗ್ರಾಮು ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ, ಡಿಫ್ರೆಂಟ್ ಇದೆ. ಈ 3 ಡಯಾಗ್ರಾಮ್ಗಿಂತ ಈ ಡಯಾಗ್ರಾಮ್ ಡಿಫ್ರೆಂಟ್, ಹಂಗಾಗಿ ಇದೆ ಆನ್ಸರ್, ಡಿ ಆನ್ಸರ್. ಗುಡ್ ಅಭಿಷೇಕ್, ಗುಡ್ ಆನ್ಸರ್ ಮಾಡಿದ್ದೀರಾ. 11th ಕ್ವಶನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ನೋಡಿರಿ, ಆನ್ಸರ್ ಮಾಡಬೇಕು ಬೇಗ, ಪಟ್ ಅಂತ ಆನ್ಸರ್ ಮಾಡಬೇಕು ಬೇಗ. ಓಕೆ, ಗುಡ್. ಯಾರು ಬಿ ಅಂತ ಹೇಳಿದ್ದಾರೆ ಆನ್ಸರು. ಓಕೆ, ಆನ್ಸರ್ ಕರೆಕ್ಟ್ ಆಗಿದೆ ಬಿ, ಬಟ್ ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ ಬಬಲ್ಸ್ ಎಷ್ಟಿದೆ ನೋಡಿ, 1 2 3 4 ಬಬಲ್ಸ್ ಇದೆ. ಎಷ್ಟು? 4 ಬಬಲ್ಸ್ ಇದೆ. ಇಲ್ಲಿ 1 2 3 ಬಬಲ್ಸ್ ಇದೆ. ಸಿ ನೋಡಿ 1 2 ಬಬಲ್ಸ್ ಇದೆ. ಬಟ್ ಡಿ ನೋಡಿ 1 2 3 4 5 6 ಬಬಲ್ಸ್ ಇದೆ. ಇವೆಲ್ಲ ನಂಬರ್ಸ್ ನೋಡ್ತಾ ಇದ್ದೀರಾ ನೀವು, ಏನು ವ್ಯತ್ಯಾಸ ಕಾಣ್ತಾ ಇದೆ ನಂಬರ್ಸಲ್ಲಿ ನಿಮಗೆ? ಏನೋ ಒಂದು ಕಾಣ್ತಾ ಇರಬೇಕಲ್ಲ ನಂಬರ್ಸ್ ನೋಡಿ, ಏನೋ ಡಿಫ್ರೆಂಟ್ ಕಾಣ್ತಾ. ಒಂದು 4 ಇದೆ, 3 ಇದೆ, 2 ಇದೆ, 6 ಇದೆ. ನೋಡ್ರಿ ಇಲ್ಲಿ ಈವನ್ ನಂಬರ್ಸ್ ಆ್ಯಂಡ್ ಆಡ್ ನಂಬರ್ಸ್ ನೋಡಿ. 4 ಈಸ್ ಈವನ್ ನಂಬರ್, 3 ಈಸ್ ಆಡ್ ನಂಬರ್, ಆಡ್ ನಂಬರ್, 2 ಈಸ್ ಈವನ್ ನಂಬರ್, 6 ಆಲ್ಸೋ ಈವನ್ ನಂಬರ್. ಓಕೆನಾ, ನೋಡಿ 4 ಈವನ್ ನಂಬರು, 2 ಈವನ್ ನಂಬರು, 6 ಕೂಡ ಈವನ್ ನಂಬರ್, ಬಟ್ 3 ಈಸ್ ಆಡ್ ನಂಬರ್. ಓಕೆನಾ, 3 ಈಸ್ ಆಡ್ ನಂಬರ್. ಹಾಗಾಗಿ ಬಿ ಇದಕ್ಕೆ ಕರೆಕ್ಟ್ ಆಗಿರೋ ಉತ್ತರ. ಓಕೆನಾ, ಹೀಗೆ ನೀವು ಸಾಲ್ವ್ ಮಾಡಬೇಕು. ಯಾವಾಗ ನೀವು ಒಂದು 20 to 30 to 42 ಕ್ವಶನ್ ಸಾಲ್ವ್ ಮಾಡ್ತೀರೋ, ನಿಮ್ಗೊಂದು ಎಕ್ಸಾಮ್ ಟೈಮಲ್ಲಿ ಒಂದು ಗ್ರಿಪ್ ಬಂದುಬಿಡುತ್ತೆ. ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರು ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಓಕೆನಾ, ಇದೇ HYT ಕ್ಲಾಸಸ್. ನಾವು ಪ್ರತಿ HYT ಕ್ಲಾಸಸ್ ಮಾಡ್ತೀವಿ, ಪ್ರತಿ ಟಾಪಿಕ್ಸು, ಪ್ರತಿ ಸಬ್ಜೆಕ್ಟ್ ಕ್ಲಿಯರ್ ಮಾಡಿಕೊಡ್ತೀವಿ. ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಓಕೆನಾ, ನೆಕ್ಸ್ಟು 12th ಕ್ವಶನ್ಗೆ ಹೋಗೋಣ. 12th ಕ್ವಶನ್ ನೋಡೋಣ. ಓಕೆ, ನೀವು 11th ಕ್ವಶನ್ ನಾವು ಆಡ್ ನಂಬರ್ಸ್, ಈವನ್ ನಂಬರ್ಸ್ ಎಲ್ಲ ಪ್ರತಿಯೊಂದರೂ ನಾವು ಹೇಳ್ಕೊಡ್ತೀವಿ, ಮುಂದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟು 12th ಏನಿದೆ ಬೇಗ ಆನ್ಸರ್ ಮಾಡಿ. ನೋಡಿ 12th ಆನ್ಸರ್ ಬಂದು ಸಿಮಿಲರ್, ಡಯಾಗ್ರಾಮ್ ನೋಡಿದ ತಕ್ಷಣ ಹೇಳ್ಬೋದು 12th ಆನ್ಸರ್ ಬಂದು ಎ ಹೆಂಗಪ್ಪ ಆನ್ಸರ್ ಅಂತ ಕೇಳ್ಬೋದು ನೀವು. ನೋಡಿ ಬಾಕ್ಸ್ ಇದೆ, ನೀಟಾಗಿ ಡಿವೈಡ್ ಮಾಡಿದ್ದಾರೆ. ಇಲ್ಲೊಂದು ಶೇಡೆಡ್ ಪಾರ್ಟ್ ಇದೆ, ಇಲ್ಲೊಂದು ಶೇಡೆಡ್ ಪಾರ್ಟ್ ಇದೆ. ಬಿ ನೋಡಿ ಒಂದೇ ಶೇಡೆಡ್ ಪಾರ್ಟು, ಇದೊಂದು ಶೇಡೆಡ್ ಪಾರ್ಟು. ಸಿ ನೋಡಿ ಇದೊಂದು ಶೇಡೆಡ್ ಪಾರ್ಟ್ ಮಾಡಿದ್ದಾರೆ. ಡಿ ನೋಡಿ ಇದೊಂದು ಶೇಡೆಡ್ ಪಾರ್ಟ್ ಮಾಡಿದ್ದಾರೆ. ನೋಡಿ ಡಿ ಕೂಡ ಇಲ್ಲಿ ಶೇಡೆಡ್ ಆಗಿದೆ, ಸಿ ಕೂಡ ಇಲ್ಲಿ ಶೇಡೆಡ್ ಆಗಿದೆ, ಬಿ ಇಲ್ಲಿ ಶೇಡೆಡ್ ಆಗಿದೆ, ಬಟ್ ಎ
ಈ ಬಾಕ್ಸಲ್ಲೂ ಶೇಡ್ ಆಗಿದೆ, ಈ ಬಾಕ್ಸಲ್ಲೂ ಶೇಡ್ ಆಗಿದೆ. ಇವು ಮೂರು ಸಿಮಿಲರು, ಆದರೆ ಈ ಡಯಾಗ್ರಾಮ್ ಡಿಫ್ರೆಂಟ್ ಇದೆ. ಹಾಗಾಗಿ ನಮ್ಮ ಉತ್ತರ ಎ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಬನ್ನಿ. 13ನೇ ಕ್ವಶನ್ನು. 12 ಕ್ವಶನ್ ಸಾಲ್ವ್ ಮಾಡಿದ್ದೀವಿ ಈಗ ನಾವು 13ನೇ ಕ್ವಶನ್ಗೆ ಹೋಗಿದ್ದೀವಿ. ಇಲ್ಲಿ ನೋಡಿ 13ನೇ ಕ್ವಶನಲ್ಲಿ ಯಾವುದು ಎ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಒಂದು ಬಾಕ್ಸ್ ಇದೆ, ಲೈನ್ ಇದೆ, ಹಾಗೆ ಇಲ್ಲಿ ಡಯಾಗ್ರಾಮ್ ಇದೆ. ಓಕೆ, ಇದು ನೋಡಿ ಸೆಂಟರ್ ಲೈನ್ ಮೇಲೆ ಒಂದು ಸ್ಮಾಲ್ ಲೈನ್ ಇದೆ, ಬಟ್ ಇಲ್ಲಿ ಬಾಕ್ಸಲ್ಲೇ ಒಂದು ಲೈನ್ ಇದೆ ನೋಡಿ. ಇಲ್ಲಿ ನೋಡಿ ಸೇಮ್ ಅದೇ ಥರ ಇಲ್ಲೊಂದು ಲೈನ್ ಇದೆ, ಸೇಮ್ ಅಲ್ಲೇ ಥರ ಇಲ್ಲೊಂದು ಲೈನ್ ಇದೆ. ಇದೇನು ಅರ್ಥ ಅಂತ ಹೇಳಿದ್ರೆ, ಇನ್ ಆಲ್ ದ ಎ ಸ್ಮಾಲ್ ಲೈನ್ ಈಸ್ ಇಂಟರ್ಸೆಕ್ಟಿಂಗ್ ದ ಸೈಡ್. ನೋಡಿ ಒಂದು ಸ್ಮಾಲ್ ಲೈನು ಇಂಟರ್ಸೆಕ್ಟ್ ಆಗ್ತಿದೆಯಾ ನೋಡಿ, ಇದು ಇಂಟರ್ಸೆಕ್ಟಿಂಗ್ ಅಂತ ಹೇಳಿದ್ರೆ ಚಿಕ್ಕ ಲೈನು ಇಂಟರ್ಸೆಕ್ಟಿಂಗ್ ಆಗ್ತಿದೆಯಾ ನೋಡಿ, ಇಂಟರ್ಸೆಕ್ಟಿಂಗ್ ಆಗ್ತಿದೆ, ಇಲ್ಲೂ ಇಂಟರ್ಸೆಕ್ಟಿಂಗ್, ಎಲ್ಲ ಕಡೆ ಇಂಟರ್ಸೆಕ್ಟಿಂಗ್ ಆಗ್ತಿದೆ. ಬಟ್ ಆದರೆ ಆಫ್ ದ ಸ್ಕ್ವಯರ್, ಬಟ್ ಇನ್ ಫಿಗರ್ ಎ ಮಾತ್ರ ಅಬ್ಸರ್ವ್ ಮಾಡಿದ್ದೀವಿ. ದ ಸ್ಮಾಲ್ ಲೈನ್ಸ್ ಈಸ್ ಇಂಟರ್ಸೆಕ್ಟಿಂಗ್ ದ ಡಯಾಗ್ನಲ್ ಆಫ್ ಸ್ಕ್ವಯರ್. ನೋಡಿ ಈ ಲೈನಲ್ಲಿ ಸ್ಮಾಲ್ ಲೈನು ಇಂಟರ್ಸೆಕ್ಟ್ ಆಗ್ತಿದೆ, ಬಟ್ ಇದರಲ್ಲೆಲ್ಲ ಡಿಫ್ರೆಂಟ್ ನೋಡಿ, ಇದರಲ್ಲೂ ಸಿಮಿಲರ್ ಆಗಿದೆ, ಇದರಲ್ಲೂ ಸಿಮಿಲರ್ ಆಗಿದೆ, ಇದರಲ್ಲೂ ಸಿಮಿಲರ್ ಆಗಿದೆ. ಹಾಗಾಗಿ ಆನ್ಸರ್ ಬಂದು ಎ. ಇದು ರಿಪೀಟೆಡ್ ಕ್ವಶನ್, ನಾನು ಮಾಡಿಸಿರೋದು 13th ಕ್ವಶನ್ನು, ರಿಪೀಟೆಡ್ ಕ್ವಶನ್ 2020ಲಿ ಕೇಳಿರೋ ಅಂಥ ಕ್ವಶನ್. ಇದನ್ನೇ ನಾವು HYT ಹೈ ಹೀಲ್ಡಿಂಗ್ ಟಾಪಿಕ್ಸ್, ಇದನ್ನೇ ನಾವು ಹೈ ಹೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳೋದು. ಓಕೆನಾ, ಪ್ರತಿಯೊಬ್ಬರೂ ಪ್ರಾಕ್ಟೀಸ್ ಮಾಡಬೇಕು. ನವೋದಯ ಸೀಟ್ ತಗೋಬೇಕು, ನವೋದಯದಲ್ಲಿ ಸೀಟ್ ತಗೋಬೇಕು, ಸೈನಿಕದಲ್ಲಿ ಸೀಟ್ ತಗೋಬೇಕು, ಹಾಗೆ ಮುರಾರ್ಜಿಲೂ ಸೀಟ್ ತಗೋಬೇಕು ನೀವು. ಓಕೆನಾ. 14th ನೀವು 100 ಸಲ ಕೇಳಿ ನಾವು ಆರಾಮಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಬಟ್ ಪ್ರತಿಯೊಬ್ಬರೂ ಕಲಿಬೇಕು, ಪ್ರತಿ ಸೀಟ್ ತಗೋಬೇಕು ಅಷ್ಟೇ. ಓಕೆನಾ. 14th ನೋಡೋಣ ಬನ್ನಿ. ಸಿಂಪಲ್, ಇದು ರಿಪೀಟೆಡ್ ಕ್ವಶನ್ನು, 14th ನೋಡಿ. ಇದರಲ್ಲಿ ಎ ನೋಡಿ ಏನಿದೆ, ಸ್ಟ್ರೈಟ್ ಲೈನ್ ಇದೆ. ಎ ಸ್ಟ್ರೈಟ್ ಲೈನ್ ನೋಡಿ, ಫುಲ್ ಸ್ಟ್ರೈಟ್ ಲೈನ್, ನಾನು ಯಾವುದು ಕರ್ವ್ ತಗೋತಾ ಇಲ್ಲ ನೋಡಿ. ಈ ಸ್ಟ್ರೈಟ್ ಲೈನ್, ಹಾಗೆ ಐ ನೋಡಿ, ಐ ಸ್ಟ್ರೈಟ್ ಲೈನ್, ಜೆ ನೋಡಿ ಕರ್ವ್ ಲೈನ್. ಆನ್ಸರ್ ನೀವೇ ಹೇಳ್ಬೋದು ಯಾವುದು ಅಂತ. ಈಗ ಆನ್ಸರ್ ನೀವೇ ಹೇಳ್ಬೋದು, ಆನ್ಸರ್ ಡಿ. ಏನು ಸ್ಟ್ರೈಟ್ ಲೈನು, ಈನು ಸ್ಟ್ರೈಟ್ ಲೈನು, ಐ ಸ್ಟ್ರೈಟ್ ಲೈನು, ಜೆ ಮಾತ್ರ ಕರ್ವ್ ಲೈನ್. ಹಾಗಾಗಿ ಆನ್ಸರು ಜೆ, ಡಿ ಆಪ್ಷನ್ ಈಸ್ ಕರೆಕ್ಟ್. ಓಕೆ. 15th ಸಿಮಿಲರ್ ಕ್ವಶನ್. ಓಕೆ, ಎ ನೋಡಿ ಇಲ್ಲೊಂದು ಶೇಡೆಡ್ ರೀಜನ್ ಇದೆ, ಇಲ್ಲೊಂದು ಶೇಡೆಡ್ ರೀಜನ್ ಇದೆ. ಬಿ ನೋಡಿ ಇಲ್ಲೊಂದು ಶೇಡೆಡು, ಇಲ್ಲೊಂದು ಶೇಡೆಡ್. ಸಿ ನೋಡಿ ಇಲ್ಲೊಂದು ಶೇಡೆಡ್, ಇಲ್ಲೊಂದು ಶೇಡೆಡ್. ಡಿ ನೋಡಿ ಅಕ್ಕಪಕ್ಕನೇ ಶೇಡೆಡ್ ಇದೆ. ಇಲ್ಲಿ ನೋಡಿ ಒಂದು ಬಾಕ್ಸ್ ಬಿಟ್ಟು ಶೇಡೆಡ್ ಮಾಡಿದ್ದಾರೆ ನೋಡಿ, ಒಂದು ಬಾಕ್ಸ್ ಬಿಟ್ಟು ಶೇಡ್ ಮಾಡಿದ್ದಾರೆ, ಒಂದು ಬಾಕ್ಸ್ ಬಿಟ್ಟು ಶೇಡ್ ಮಾಡಿದ್ದಾರೆ, ಒಂದು ಬಾಕ್ಸ್ ಬಿಟ್ಟು ಶೇಡ್ ಮಾಡಿದ್ದಾರೆ. ಬಟ್ ಡಿ ಅಲ್ಲಿ ಅಕ್ಕಪಕ್ಕನೇ ಶೇಡ್ ಮಾಡಿದ್ದಾರೆ, ಹಾಗಾಗಿ ಆನ್ಸರ್ ಬಂದು ಡಿ. ಸಿಂಪಲ್ ಕ್ವಶನ್ ಅಷ್ಟೇ, ಇದು ಏನೂ ಕಷ್ಟ ಇಲ್ಲ. 3 ಡಯಾಗ್ರಾಮು ಒಂದೇ ಥರ ಇರುತ್ತೆ, ಇನ್ನೊಂದು ಡಯಾಗ್ರಾಮು ಡಿಫ್ರೆಂಟ್ ಆಗಿರುತ್ತೆ. ಯಾವುದು ಡಿಫ್ರೆಂಟ್ ಆಗಿರುತ್ತೋ ಡಯಾಗ್ರಾಮು ಅದೇ ನಿಮ್ಮ ಉತ್ತರ. ಓಕೆನಾ, ಕನ್ಫರ್ಮ್ ಆಯಿತು ಡಿ ಕರೆಕ್ಟ್ ಉತ್ತರ ಅಂತ. ನೋಡ್ರಿ, ಇವೆಲ್ಲ ರಿಪೀಟೆಡ್ ಕ್ವಶನ್ಸು. ಕರೆಕ್ಟಾಗಿ ಪಿಕ್ಚರ್ಸ್ ನೋಡಿಕೊಂಡು ನಾವು ಆನ್ಸರ್ಗೆ ಟಿಕ್ ಹಾಕಬೇಕು. ನಾವು ಆರಾಮಾಗಿ ಈ ಪಾರ್ಟಲ್ಲಿ 4 ಔಟ್ ಆಫ್ 4 ತಗೋಬಹುದು. ಇಷ್ಟು 4 ಔಟ್ ಆಫ್ 4. ಈ ಚಾಪ್ಟರಲ್ಲಿ 4 ಕ್ವಶನ್ ಕೇಳ್ತಾನೆ. ನಾವು 2020 ಅನಾಲಿಸಿಸ್ ಮಾಡಿದ್ದೀವಿ. 20ಲೂ 4 ಕ್ವಶನು, 21ನಲ್ಲೂ 4 ಕ್ವಶನು, 22 4, 23 4, 25 4 ಆ್ಯಂಡ್ ಆಲ್ಸೋ 26 4 ಕ್ವಶನ್ ಕೇಳ್ತಾನೆ. ಓಕೆನಾ, ಬನ್ನಿ ಇವಾಗ ನಾವು 16th ನೋಡೋಣ. 16th ಕ್ವಶನ್ ಏನಿದೆ, ಎ ಸ್ಟ್ರೈಟ್ ಲೈನ್ ಇದೆಯಾ, ಬಿ ಕೂಡ ಸ್ಟ್ರೈಟ್ ಲೈನ್ ಇದೆಯಾ, ಸಿ ಕೂಡ ಸ್ಟ್ರೈಟ್ ಲೈನ್ ಇದೆ, ಬಟ್ ಡಿ ನೋಡಿ ಕರ್ವ್ ಇದೆ. ಹಾಗಾಗಿ ನಮ್ಮ ಉತ್ತರ ಯಾವುದು, ಡಿ. ನಮ್ಮ ಉತ್ತರ ಡಿ. ಓಕೆನಾ, ನೋಡಿದ್ರಿ, ಡಯಾಗ್ರಾಮ್ ನೀಟಾಗಿ ಬರ್ಕೊಳ್ಳಿ ಒಂದ್ಸಲಿ. ನೋಡಿ, ಎ ಸ್ಟ್ರೈಟ್ ಲೈನ್ ಇದೆ, ಬಿ ಸ್ಟ್ರೈಟ್ ಲೈನ್ ಇದೆ, ಸಿ ಕೂಡ ಸ್ಟ್ರೈಟ್ ಲೈನ್ ಇದೆ, ಡಿ ಮಾತ್ರ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಡಿ ಉತ್ತರ. ಇಂಪಾರ್ಟೆಂಟ್ ಕ್ವಶನ್ 17th ಕ್ವಶನ್ ಬಂದು ಇಂಪಾರ್ಟೆಂಟ್ ಕ್ವಶನ್. ಹೇಗೆ ಅಂತ ಹೇಳ್ತೀನಿ ನೋಡಿ. TREE ಟ್ರೀ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. TREE ಟ್ರೀ, ಈ ಸ್ಪೆಲ್ಲಿಂಗು ಅದ್ಲು ಬದಲು ಮಾಡೋರು ಕೊಟ್ಟಿರ್ತಾನೆ. ಓಕೆನಾ, ನೋಡಿ ಇಲ್ಲಿ TREE ಟ್ರೀ, ಇದು ಏನಿಲ್ಲ ಸಿಮಿಲರ್ ಟು ಟ್ರೀ. ಇಲ್ಲಿ ನೋಡಿ ಡಿ ನೋಡಿ TTRE ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ TREE ಟ್ರೀ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಇಲ್ಲಿ ಮಾತ್ರ ವ್ಯತ್ಯಾಸ ಇದೆ. TREE ಕೊಡೋ ಬದಲು ಡಬಲ್ ಟಿ ಕೊಟ್ಬಿಟ್ಟಿದ್ದಾನೆ ಇಲ್ಲಿ, ಹಾಗಾಗಿ ಡಿ ಕರೆಕ್ಟ್ ಉತ್ತರ. ಏನು ಹೇಳಿ, ಡಿ ಕರೆಕ್ಟಾಗಿ ಉತ್ತರ. ನಾವು ಯಾವ್ದು ಕಂಡುಹಿಡಿತಾ ಇದ್ದೀವಿ, ತಪ್ಪಾಗಿರೋದು ಯಾವುದು ಅನ್ನೋ ಫಿಗರ್ನ ಸೇರದ ಚಿತ್ರ. ಓಕೆನಾ, 17th ಆಯಿತು. ನೆಕ್ಸ್ಟು 18th ಹೋಗೋಣ ಬನ್ನಿ. 18th ಕ್ವಶನ್. ನಾವು ವಿ ಆರ್ ಸೀಯಿಂಗ್ 18th ಕ್ವಶನ್. ಪ್ರತಿಯೊಬ್ಬರು ತಿಳ್ಕೊಬೇಕು, ಒಂದೊಂದು ಕ್ವಶನ್ ಬಿಡಬಾರ್ದು. ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ತಿರ್ಗಾ ರಿವೈಸ್ ಮಾಡಿಸ್ತೀನಿ ನಿಮಗೆ. ಓಕೆನಾ, ಇಲ್ಲಿ ನೋಡಿ, ಇದು 18th ಕ್ವಶನ್ ನೋಡಿ. ABCD ಸಿಂಪಲ್. ಇನ್ ಆಲ್ ಅದರ್ ಫಿಗರ್ಸ್ ಬೋತ್ ದ ಆರೋಸ್ ಆರ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ನೋಡ್ರಿ, ಇಷ್ಟೇ ಆನ್ಸರ್ ಇದ್ರದ್ದು. ಎದು ಆಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಿದ್ಯಾ ನೋಡಿ, ಆಪೋಸಿಟ್ ಡೈರೆಕ್ಷನ್ ಫೇಸ್ ಮಾಡಿ ನೋಡ್ತಿದೆ. ಬಿನು ನೋಡಿ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಿದೆ. ಸಿ ನೋಡಿ ಸೇಮ್ ಡೈರೆಕ್ಷನಲ್ಲಿ ನೋಡ್ತಿದೆ, ಆರೋ ಮಾರ್ಕು.
ಡಿ ನೋಡಿ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಿದೆ. ನಮಗೆ ಉತ್ತರ ಬಂದು ಯಾವುದು ಅಂತ ಹೇಳಿದ್ರೆ ಸಿ ಇಸ್ ದ ರೈಟ್ ಆನ್ಸರ್. ಏನು ಆಪೋಸಿಟು, ಬಿನೂ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಾ ಇದೆ, ಡಿನೂ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಾ ಇದೆ, ಸಿ ಮಾತ್ರ ಒಂದೇ ಡೈರೆಕ್ಷನಲ್ಲಿ ನೋಡ್ತಿದೆ. ಹಾಗಾಗಿ ಸಿಮಿಲರ್ ಇದೆ ಅಲ್ವಾ, ಹಾಗಾಗಿ ಸಿ ಕರೆಕ್ಟ್ ಉತ್ತರ. ಓಕೆನಾ. ನೆಕ್ಸ್ಟು ಬನ್ನಿ, ನೆಕ್ಸ್ಟ್ ಕ್ವಶನ್ 19th ಕ್ವಶನ್. ಇವಾಗ ನೀವೇ ಹೇಳಬೇಕು, ಯಾಕಂದರೆ ಈ ಥರ ಸಾಲ್ವ್ ಮಾಡಿಸಿದ್ದೀನಿ ಕ್ವಶನ್ನ ನಾನು. ನೋಡಿ ಇದೇ ಕೇಳೋದು, ಇಷ್ಟೇ ಕೇಳೋದವರು. ಓಕೆನಾ. ರಿಪೀಟೆಡ್ HYT ಕ್ಲಾಸಸ್ ಮಾಡ್ತಾ ಇರೋದೆ ಅದಕ್ಕೆ ನಾವು ತಿಳ್ಸೋಕ್ಕೆ ನಿಮಗೆ. ನೋಡ್ರಿ ಇದೇ ಥರ ಕೇಳ್ತಾರೆ, ಹಿಂಗೆ ಓದಬೇಕು ಅಂತ. ಓಕೆ ನೋಡಿ, ಇಲ್ಲಿ ನೋಡಿ ABCD ಅಂತ 4 ಆಪ್ಷನ್ ಕೊಟ್ಟಿದ್ದಾರಾ. ಎ ನೋಡಿ A 1 2 3 ಸ್ಟ್ರೈಟ್ ಲೈನ್ ಇದೆ. F ನೋಡಿ 1 2 3 ಸ್ಟ್ರೈಟ್ ಲೈನ್ ಇದೆ. ನೆಕ್ಸ್ಟು ಕೆ ನೋಡೋಣ ಬನ್ನಿ. ಸಿ ಅಲ್ಲಿ ಕೆ ಆಪ್ಷನ್ ನೋಡೋಣ, ಕೆ ನೋಡೋಣ ಡಯಾಗ್ರಾಮ್ ಹಿಂಗೆ ಕೊಟ್ಟಿದ್ರು 1 2 3. ಓಕೆನಾ. ನೋಡಿದ್ರಾ. ಈಗ ಡಿ ನೋಡಿ 1 2 3 4. ನಾವೇನು ತಿಳ್ಕೊಂಡ್ವಿ ಇಲ್ಲಿ, ಇಲ್ಲೂ 3 ಸ್ಟ್ರೈಟ್ ಲೈನ್, ಇಲ್ಲೂ 3 ಸ್ಟ್ರೈಟ್ ಲೈನ್, ಸಿ ಆಪ್ಷನಲ್ಲೂ 3 ಸ್ಟ್ರೈಟ್ ಲೈನ್, ಡಿ ಆಪ್ಷನಲ್ಲಿ ಮಾತ್ರ 4 ಸ್ಟ್ರೈಟ್ ಲೈನ್. ನೋಡಿ ಈ 3 ABC 3 ಕೂಡ 3 ಸ್ಟ್ರೈಟ್ ಲೈನ್ ಇದೆ, ಡಿ ಮಾತ್ರ 4 ಸ್ಟ್ರೈಟ್ ಲೈನ್ ಇದೆ. ಹಾಗಾಗಿ ಉತ್ತರ ಬಂದು ಡಿ. ಗೊತ್ತಾಯ್ತಾ. ಏನೇ ನಿಮಗೆ ಡೌಟ್ ಬಂತು ಅಂದರೆ, ಏನೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ಪ್ರತಿಯೊಬ್ಬರದ್ದು ಕಮೆಂಟ್ ಸೆಕ್ಷನ್ ಓದಿ ನಾನು ತಿರ್ಗಾ ಕ್ಲಾಸ್ ಮಾಡ್ತೀನಿ. ಓಕೆ. ನೀವು 100 ಸಲ ಡೌಟ್ ಕೇಳಿ, ನಾನು ಹೇಳ್ಕೊಡಕ್ಕೆ ರೆಡಿ ಇದ್ದೀನಿ. ಒಟ್ಟಿನಲ್ಲಿ ನೀವು ನವೋದಯ ಸೈನಿಕ್ ಮುರಾರ್ಜಿಲಿ ಸೀಟ್ ತೊಗೋಬೇಕು. ಓಕೆನಾ. ಓಕೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ ಬನ್ನಿ. 20th ಕ್ವಶನ್. ಓಕೆ. ಇಲ್ಲಿ ನೋಡಿ, ಇಲ್ಲಿ ಇದು ಎಷ್ಟಲ್ಲಿ ಮಾಡಿಸಿದ್ದೀನಿ, ತುಂಬ ರಿಪೀಟ್ ಆಗಿದೆ. ಈ ಥರ ಕ್ವಶನ್ ಬರುತ್ತೆ. ನೆಕ್ಸ್ಟು ನೋಡಿ SUN ಸನ್, SUN. ಓಕೆ. ಸನ್ ಇದೆ. ಇಲ್ಲಿ ನೋಡಿ ಡಿ ನೋಡಿ SUN ಅದಲು ಬದಲು ಮಾಡ್ಕೊಟ್ಟಿದ್ದಾರೆ, ಪರವಾಗಿಲ್ಲ. ಬಟ್ ಸಿ ಆಪ್ಷನ್ ನೋಡಿ SNU ಬದಲು ಓ ಕೊಟ್ಟಿದ್ದಾರೆ. ಹಂಗಾಗಿ ಸಿ ಕರೆಕ್ಟ್ ಉತ್ತರ. ಎಲ್ಲದಕ್ಕೂ ನೋಡಿ SUN ಇದೆ, ಇಲ್ಲೂ ಅದಲು ಬದಲು ಕೊಟ್ಟಿದ್ರು SUN ಅಂತ ಇದೆ. ಡಿ ನೋಡಿ SNU ಅಂತ ಇದೆ, SUN ಆಗುತ್ತೆ ಇದು. ಓಕೆನಾ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ SNO ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸಿ ಕರೆಕ್ಟ್ ಆಗಿರೋ ಉತ್ತರ. ಇಷ್ಟೇ HYT ಟಾಪಿಕ್. ಓಕೆನಾ. ನೀವು ಪಾಠ ಕೇಳಬೇಕು. ಪ್ರತಿ ಟಾಪಿಕ್ ಮೇಲೂ ಮಾಡ್ತೀನಿ ನಾನು, ಪ್ರತಿ ಟಾಪಿಕ್ ಮೇಲೂ 40-45 ಕ್ವಶನ್ ಮಾಡ್ತೀನಿ. ಈ 40-45 ಕ್ವಶನ್ ನೀವು ಕೇಳಿದ್ರೆ ಎಕ್ಸಾಮಲ್ಲಿ ಕೇಳಿ ಸುಮ್ಮನೆ ಕೇಳೋದಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಕೇಳಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಟೈಮಲ್ಲಿ ಪಟ ಅಂತ ಟಿಕ್ ಹಾಕೊಂಡು ಹೋಗ್ಬೋದು ಆನ್ಸರ್ಸ್ನ. ಆ ಥರ ನಾನು ರೆಡಿ ಮಾಡ್ತೀನಿ ನಿಮ್ಮನ್ನ. ಪ್ರತಿ ಕ್ಲಾಸ್ನು ಮಿಸ್ ಮಾಡದೆ ನವೋದಯ ಸೈನಿಕ್ ಮುರಾರ್ಜಿ HYT ಕ್ಲಾಸಸ್ನ ನೀವು ದಿನನಿತ್ಯ ಕೇಳಬೇಕು. ನಾವು ದಿನನಿತ್ಯ ಪಾಠ ಮಾಡ್ತೀನಿ, ಒಂದು ದಿವಸ ಬ್ರೇಕ್ ತಗೊಳ್ಳಲ್ಲ ನಾನು, ದಿವಸ ಪಾಠ ಮಾಡ್ತೀನಿ. ನೀವು ದಿವಸ ಪಾಠನ ಕೇಳಕ್ಕೆ ರೆಡಿ ಆಗಿರ್ಬೇಕು. ನೋಡಿ ಇದು ಗುಂಪಿಗೆ ಸೇರದ ಚಿತ್ರ. ಓಕೆನಾ. ಈ ಟಾಪಿಕ್ ಮೇಲೆ ಇನ್ ದಿಸ್ ಟಾಪಿಕ್ ಪಕ್ಕಾ 4 ಕ್ವಶನ್ ಬರುತ್ತೆ, 4 ಕ್ವಶನ್ನು ಖಂಡಿತ ಬರುತ್ತೆ. ಏನು ಹೇಳಿ, 4 ಕ್ವಶನ್ನು ಖಂಡಿತ ಬರುತ್ತೆ. ಓಕೆನಾ. 4 ಕ್ವಶನ್, ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್. ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟು. ಇವತ್ತು 4 ಕ್ವಶನ್ನ ಪರ್ಫೆಕ್ಟಾಗಿ ಓದಿರ್ತೀರಾ ನೀವು. ಓಕೆ. ಇವಾಗ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ನೀವು 100% ಪ್ರಾಕ್ಟೀಸ್ ಮಾಡಬೇಕು ನೀವು ಕೂತ್ಕೊಂಡು. ಓಕೆ. 1 ಟೈಮ್ 2 ಟೈಮ್ 3 ಟೈಮ್ ಯಾವಾಗ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ ನೀವು ನಿಮ್ಮ ಗುರಿ ಕಡೆ ಬೇಗ ಹೆಜ್ಜೆ ಇಡ್ತಾ ಇರ್ತೀರಾ. ಓಕೆನಾ. 100% 2026ಗೂ ಈ ಟಾಪಿಕ್ ಮೇಲೆ 4 ಕ್ವಶನ್ ಬರುತ್ತೆ, 4 ಕ್ವಶನ್ ಕೇಳ್ತಾರೆ. ಓಕೆನಾ. ಈ ಥರ ನೀವು ರೆಡಿ ಆಗಬೇಕು. ಇದೆಲ್ಲ HYT ಕ್ಲಾಸಸ್ಸಲ್ಲಿ ನಾವು ನೀಟಾಗಿ ಪಾಠ ಮಾಡ್ಕೊಡ್ತೀವಿ. ಓಕೆ. ಎಲ್ಲರಿಗೂ ಕಾರ್ತಿಕ್ ನಾಗರಾಜು ಮಾಡುವಂಥ ಧನ್ಯವಾದಗಳು. ಓಕೆ.